1.86 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ. ಮಳೆ ಹೆಚ್ಚಾಗಿ ಗೋರಿಗುಡ್ಡದ ಮಣ್ಣು ಚೆರಿದು ಕೆಳಗೆ ವಾಸ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ಮೇಲ್ಭಾಗದಲ್ಲಿ ಇರುವ ತಾಲೂಕಾ ಕಚೇರಿ, ನ್ಯಾಯಾಲಯ ಕಟ್ಟಡಗಳಿಗೆ ಹಾನಿಯಾಗಬಹುದು ಎಂಬ ದೃಷ್ಟಿಯಿಂದ 1.86 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ತಿಳಿಸಿದರು. ತಾಲೂಕಾ ಕಚೇರಿ, ನ್ಯಾಯಾಲಯ ಸಭಾಂಗಣದಲ್ಲಿ ತಡೆಗೋಡೆ ಕುಸಿತ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿ, ತಡೆಗೋಡೆ ನಿರ್ಮಿಸುವಾಗ ವಿವಿಧ ಇಲಾಖೆ ಇಂಜಿನಿಯರ್ ಹಾಗೂ ತಂತ್ರಜ್ಞರಿಂದ ಮಾಹಿತಿ ಪಡೆದು ನಿರ್ಮಿಸಲಾಗಿದೆ. ಬೆಂಗಳೂರಿನಿಂದ ತಡೆಗೋಡೆ ನಿರ್ಮಾಣದಲ್ಲಿ ಕಾಮಗಾರಿ ನಿರ್ಮಿಸಿದವರ ತಪ್ಪು ಕಂಡಲ್ಲಿ ಅದರ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗೆ ಪತ್ರದ ಮೂಲಕ ಆದೇಶ ನೀಡಲಾಗಿದೆ. ಈಗಾಗಲೇ ಸರ್ಕಾರ ವಿಶೇಷ ತಾಂತ್ರಿಕ ಸಮಿತಿ ನೇಮಕ ಮಾಡಿದ್ದು, ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ತಜ್ಞರ ವರದಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು. ಕೆಳಗಡೆ ವಾಸ ಮಾಡುತ್ತಿರುವವರಿಗೆ ಹಾಗೂ ವ್ಯಾಪಾರಸ್ಥರನ್ನ ಅಪಾಯ ಜಾಗದಿಂದ ಸ್ಥಳಾಂತರಿಸಲಾಗಿದೆ. ತಡೆಗೋಡೆ ನಿರ್ಮಾಣದಲ್ಲಿ ಲೋಪ ಕಂಡು ಬಂದಲ್ಲಿ ಅದನ್ನ ಸುಸ್ಥಿತಿಗೆ ತರುವ ಜವಾಬ್ದಾರಿ ನಮ್ಮ ಮೇಲಿದೆ. ವಿರೋಧ ಪಕ್ಷದವರು ಪ್ರತಿಭಟನೆಯನ್ನ ನಾವು ಸ್ವಾಗತಿಸಿದ್ದು, ಇದರಲ್ಲಿ ರಾಜಕಾರಣ ಸಲ್ಲದು. ಕಾಮಾಲೆ ಇದ್ದವರ ಕಣ್ಣಿಗೆ ಎಲ್ಲವೂ ಹಳದಿ ಬಣ್ಣ ಕಾಣಿಸುತ್ತದೆ. ಅವರ ಕಾಲದಲ್ಲಿ ಮಾಡಿದಷ್ಟು ಭ್ರಷ್ಟಾಚಾರ ನಾನು ಮಾಡಿಲ್ಲ. ನಾನು ಶಾಸಕನಾದ ನಂತರ ಭ್ರಷ್ಟಾಚಾರ ಮಾಡಿದ್ರೆ ಅದನ್ನ ದೂಷಿಸುವರು ಸಾಬೀತುಪಡಿಸಬೇಕು ಎಂದು ಸವಾಲನ್ನ ಹಾಕಿದ್ರು. ಸಭೆಗೂ ಮುನ್ನ ತಡೆಗೋಡೆ ಹಾನಿಗೊಳಗಾದ ಸ್ಥಳವನ್ನ ಶಾಸಕ ಟಿಡಿ ರಾಜೇಗೌಡ ಅವರು ಪರಿಶೀಲನೆ ಮಾಡಿದ್ರು. ತಹಶೀಲ್ದಾರ್ ಅನೂಪ್ ಸಂಜೋಗ್, ಇಒ ಸುದೀಪ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಭಟ್, ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಹೆಗ್ಡೆ, ಮಾರಿನ ಕೂಡಿಗೆ ನಟರಾಜ್, ದಿನೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಟಿವಿ, ಶೃಂಗೇರಿ.